पूज्याय राघवेन्द्राय सत्यधर्मरताय च भजतां कल्पवृक्षाय नमतां ಕಾಮಧೇನುವೆ. ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗದಿರಿ? ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋನು. ಬರೀ ಇದು 2 ದಿವಸದಿಂದ ಲಾಗ್ ಆಗಿರೋದು ನೋಡ್ರಿ. ಸೋಮವಾರ ಮತ್ತು ಮಂಗಳವಾರದ ದಿನನ ಹೆಂಗಿತ್ತು, ಏನೆಲ್ಲ ಮಾಡಿದೆ ಅಂತ ನಿಮ್ಮ ಸಂಗಟ ಶೇರ್ ಮಾಡ್ಕೊತಿದ್ರಿ. ಲಾಗ್ ಇಷ್ಟ ಹಾಕತ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಸಪೋರ್ಟ್ ಮಾಡಿರಿ. ನಿಮ್ಮ ಸಪೋರ್ಟ್ ಭಾಳ ಮುಖ್ಯ ನೋಡ್ರಿ. ಇದು 2 ದಿವಸದಿಂದ ಲಾಗ್ ಅಂತ ಹೇಳಿದ್ದೆ ಆದರೆ ಇದು ಸೋಮವಾರ ಬೆಳಗ್ಗೆ ನೋಡ್ರಿ. ನಿನ್ನೆ ರಾತ್ರಿನೇ ನಾನು ಅವಲಕ್ಕಿ ಚೂಡ ಮಾಡಿ ಇಟ್ಟಿದ್ದಿಲ್ಲ, ಮಾಡಿ ಮುಚ್ಚಿಟ್ಟಿದ್ದೆ. ಅದನ್ನ ಪ್ಯಾಕ್ ಮಾಡಿ ಕೊಟ್ಟು ಕಳಿಸ್ಬೇಕ್ರಿ. ಈಗಿದ್ರೆ ಫಸ್ಟಿಗೆ ಗ್ಯಾಸ್ ಕಟ್ಟಿ ಗ್ಯಾಸ್ ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೋ ಕೆಲಸ ನೋಡ್ರಿ. ನಾವು ರಾತ್ರಿ ಎಷ್ಟೇ ಕ್ಲೀನ್ ಮಾಡಿಟ್ರು ಬೆಳಗ್ಗೆ ಒಂದ್ಸಲ ಮತ್ತು ಹಸಿ ಬಟ್ಟೆಲೆಲ್ಲ ಒರೆಸ್ಬಿಟ್ಟು ನೀರು ಕಾಸ್ಕೊಂಡು, ಇವತ್ತು ನೀರಿಗಿದ್ರೆ ಸ್ವಲ್ಪ ಜೀರಿಗೆ ಮತ್ತು ಅಜ್ವೈನ ಸೋಂಪು ಹಾಕಿ ಪುಡಿ ಮಾಡಿ ಇಟ್ಟಿದ್ದೆ ಆದರೆ ಅದನ್ನ ಹಾಕಿಬಿಟ್ಟು ಕುಡಿಯಾಕಂತೀನಿ ನೋಡ್ರಿ. ಈ ರೀತಿ ಮಾಡೋದ್ರಿಂದ ಹೊಟ್ಟೆನೂ ಕ್ಲಿಯರ್ ಆಗೋತ್ರಿ ಮತ್ತು ಹೊಟ್ಟೆ ಹಸಿತೈತೆ ಅಂದ್ರೆ ಹಸಿವು ಆಗೋತ್ರಿ. ಅದಕ್ಕಾಗಿ ಅದನ್ನೆಲ್ಲ ನೀರು ಕುಡಿದು ಅರ್ಬಿ ಎಲ್ಲ ಜಾಸ್ತಿ ಇದ್ದು ಅರ್ಬಿ ಎಲ್ಲ ತೊಳೆದು ಜಳಕ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡಿಬಿಟ್ಟು ತನೂ ನಾಷ್ಟ ಮಾಡಾಕಂತೀವಿ ರೀ. ಅಂದ್ರೆ ಉಪ್ಪಿಟ್ಟು ರೆಡಿ ಮಾಡಾಕಂತೀವಿ. ನಾನಿದ್ರೆ ಈ ಕಡೆ ಪ್ಯಾಕಿಂಗ್ ಮಾಡಾಕಂತೀನಿ ನೋಡ್ರಿ. ನಮ್ಮ ಮನೆಯವರು ಜಲ್ದಿನೇ ಗುಲ್ಬರ್ಗಕ್ಕೆ ಹೋಗೋರಿದ್ರೆ ಹಾಗಾಗಿ ಅವರಲ್ಲೇ ಪಾರ್ಸೆಲ್ಲ ಕೊಟ್ಬಿಟ್ಟು ಹೋಗ್ಬಿಡ್ತಾರೆ. ಅದಕ್ಕಾಗಿ ಎಲ್ಲ ಪ್ಯಾಕ್ ಮಾಡಿ ಕೊಟ್ರೆ ಆಯಿತು 8:15 ಅಂತ 8ಕ್ಕೆ ಪ್ಯಾಕ್ ಮಾಡಾಕಂತೀನಿ ನೋಡ್ರಿ. ಇದು ಏನೈತಲ್ರಿ, ಶಿವಮೊಗ್ಗ ತಾಲೂಕು ಸಾಗರಕ್ಕೆ ಕೊಟ್ಟು ಕಳ್ಸೋದೈತಿ. ಅಂದ್ರೆ ಸ್ವಲ್ಪ ಶಿವಮೊಗ್ಗ ಅಂದ್ರೆ ಸ್ವಲ್ಪ ಜಲ್ದಿ ಹೋಗುತ್ತೆ ರೀ. ಮತ್ತು ತಾಲೂಕಿಗೆ ಹೋಗ್ಬೇಕಂದ್ರೆ ಒಂದು ದಿವಸ ಲೇಟ್ ಆಗುತ್ತೆ. ಅಂದ್ರೆ ಕೆಲವೊಂದು ಕಡೆ ಮೊನ್ನೆ ನಾನು ದಾಂಡೇಲಿ ಕಳಿಸಿದ್ದು ಅದನ್ನು 4 ದಿವಸ ಮೇಲೆ ಹೋಗಿತ್ತು. ಅಂದ್ರೆ ದೂರ ಇದ್ದಾಗ ಲೇಟ್ ಆಗುತ್ತೆ. ಬಾಗಲಕೋಟೆಗೆ ಮತ್ತು ಬೆಳಗಾವಿಗೆ ಏನೈತಿಲ್ಲ ಬೆಳಗ್ಗೆ ಇಟ್ಟಿರ್ದೆ ನಾಳೆ ಬೆಳಗ್ಗೆ ಅವ್ರ ಮನೆಗೆ ಹೋಗಿ ರೀಚ್ ಆಗುತ್ತೆ. ಸ್ವಲ್ಪ ದೂರ ಇದ್ದಾಗ ಲೇಟ್ ಆಗುತ್ತೆ ನೋಡ್ರಿ. ಎಲ್ಲ ಸಾಗರ ಮತ್ತು ಬೆಂಗಳೂರಿಗೆ ಬಾಗಲಕೋಟೆಗೆಲ್ಲ ಕಳ್ಸೋದಿತ್ತು. ಎಲ್ಲ ಪ್ಯಾಕ್ ಮಾಡಿ ಅವರಿಗೆ ಕೊಟ್ಟು ಕಳಿಸ್ಬಿಟ್ಟು ನಮ್ಮ ಮನೆಯವರು ನಾಷ್ಟ ಮಾಡಲಿಲ್ಲ ರೀ. ಸ್ವಲ್ಪ ತಿಂದರು. ಹಾಗೆ ಉಪ್ಪಿಟ್ಟು ಉಳಿದೈತಿ. ಮನೂ ಹೊರಗಡೆ ಹೋಗಿ ಅಂದರೆ ನಾನು ಈಗ ನಾಷ್ಟ ಮಾಡಾಕಂತೀವಿ ನೋಡ್ರಿ. ಅವಲಕ್ಕಿ ಚೂಡ ಮಾಡಿದ್ದೆ ಅಲ್ರಿ. ಉಪ್ಪಿಟ್ಟು ಮಾಡಿಬಿಟ್ರಾಯ್ತು. ಉಪ್ಪಿಟ್ಟು ಸಂಗಟ ಚೂಡ ಚಲೋ ಅನ್ಸುತ್ತೆ. ಅಂದ್ರೆ ನಮ್ಮ ಮನ್ಯಾಗ ಇಷ್ಟ ಆಗುತ್ತೆ. ಇವತ್ತು ಉಪ್ಪಿಟ್ಟು ಮಾಡ್ಯಾರಿ. ಅದ್ರಾಗ ಏನಂತಾರೆ ಕೊತ್ತಂಬರಿ, ಕರಿಬೇವು, ಜೀರಿಗೆ, ಸಾಸಿವೆನೂ ಜಾಸ್ತಿ ಇರೋಂಗಿಲ್ಲ. ಆ ರೀತಿ ಮಾಡಿಬಿಡ್ತಾಳು. ಅದನ್ನೆಲ್ಲ ಹಾಕಿದ್ರೆ ಇಷ್ಟ ಆಗಲ್ಲ ಮಮ್ಮಿ, ಹಿಂಗೆ ಇರಬೇಕಂತ ಹೇಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳು. ಉಪ್ಪಿಟ್ಟು ರೆಡಿ ಮಾಡಿ ಇಟ್ಟಿಲ್ಲ. ನಾನು ಪ್ಲೇಟಿಗೆ ಹಾಕಿಬಿಟ್ಟು ಇನ್ನು ನಾಷ್ಟ ಮಾಡಾಕಂತೀನಿ ನೋಡ್ರಿ. ಉಪ್ಪಿಟ್ಟು ಹಾಗೆ ತಿನ್ನೋಕೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ. ಉಪ್ಪಿಟ್ಟು ಮೇಲೆ ಚೂಡ ಆಗಲಿ ಸೇವ್ ಆಗಲಿ ಇದ್ರೆ ಉಪ್ಪಿಟ್ಟು ಸ್ವಲ್ಪ ಜಾಸ್ತಿ ಇಷ್ಟ ಆಗುತ್ತಲ್ರಿ. ನನಗೆ ಆ ಥರ ಅನ್ಸುತ್ತೆ. ನಮ್ಮ ಮನೆಯಾಗ ಎಲ್ಲರಿಗೆ ಹಾಗೆ ಉಪ್ಪಿಟ್ಟು ಮಾಡಿದಾಗ ಚೂಡ ಮಾಡಿಕೊಟ್ರೆ ಜಾಸ್ತಿ ಇಷ್ಟಪಡ್ತಾರೆ ನೋಡ್ರಿ. ಮನು ಇದ್ರೆ ಕೇಕ್ ತಂದು ಕೊಟ್ಟಿದ್ದಾರೆ. ತನಗೆ ಮಾತ್ರ ಬೇಕ್ರಿ ಐಟಮ್ಸ್ ಅಂದರೆ ಜಾಸ್ತಿ ಇಷ್ಟ ಆಗ್ತಾವೆ ನೋಡ್ರಿ. ಈ ಥರ ಕೇಕು ಮತ್ತು ಚಾಕ್ಲೇಟು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಮನ್ಯಾಗ ಏನೇ ಮಾಡಿಕೊಡ್ರಿ ನೀವು, ಎಷ್ಟೊಂದೆಲ್ಲ ಹೋಳ್ಗೆ ಮತ್ತು ಉಂಡೆ ಎಲ್ಲ ಮಾಡಿಟ್ಟಿರ್ತೀನಿ. ಆದರೆ ಬೇಕ್ರಿ ಐಟಮ್ಸ್ ಅಂದರೆ ಜಾಸ್ತಿ ಇಷ್ಟ ನೋಡ್ರಿ. ನಾನು ನಾಷ್ಟ ಎಲ್ಲ ಮುಗಿಸ್ಬಿಟ್ಟು ಇದ್ರೆ ಈಗ ಚಹಾ ಮಾಡಿ ಕೊಡಾಕಂತೀವಿ ನೋಡ್ರಿ. ನನಗೆ ಮಾಡಿದ ಚಹಾ ಅಷ್ಟೊಂದು ಇಷ್ಟ ಆಗಲ್ಲ. ನಾನು ಮಾಡಿದ್ದು ತನಗೆ ಇಷ್ಟ ಆಗಲ್ಲ. ಯಾಕಂದರೆ ಸ್ವಲ್ಪ ಸ್ವೀಟ್ ಜಾಸ್ತಿ ಮಾಡ್ತಾಳೆ. ನನಗೆ ಸ್ವೀಟ್ ಇಷ್ಟ ಆಗಂಗಿಲ್ಲ ರೀ. ಆದರೆ ನಾನು ಸಪ್ಪಗೆ ಮಾಡ್ತೀನಲ್ಲ, ಅದಕ್ಕಾಗಿ ತನಗೆ ಇಷ್ಟ ಆಗಂಗಿಲ್ಲ. ನಾನು ಚಹಾ ಮಾಡ್ತಾಯಿದ್ರೆ ಉಳ್ಕೊಂತ ಬಂದುಬಿಟ್ಟು ನಾನೇ ಮಾಡಿಕೊಡ್ತೀನಿ ರೀ ಮಮ್ಮಿ ಅಂತ ಬಂದು ಮಾಡಿಕೊಡ್ತಾರೆ. ಇದು ರಾತ್ರಿ ನೋಡ್ರಿ. ರಾತ್ರಿ ಊಟಕ್ಕೆ ಚಪಾತಿ ಪಲ್ಯ ಮಾಡಾಕಂತೀನಿ. ದಿನ ಏನು ಮಾಡಬೇಕು, ರೊಟ್ಟಿ ಮಾಡ್ರೂ ಇಷ್ಟ ಆಗಲ್ಲ, ಚಪಾತಿ ಮಾಡ್ರೂ ಇಷ್ಟ ಆಗಲ್ಲ. ಮಕ್ಕಳಿಗಂತೂ ಏನಾರ ಮಾಡಿಕೊಡ್ಬೇಕಂತೇಳಿ ಗೊತ್ತಾಗಂಗಿಲ್ಲ ನೋಡ್ರಿ. ಚಪಾತಿ ಅಂದ್ರೂ ಜಾಸ್ತಿ ಇಷ್ಟ ಆಗಂಗಿಲ್ಲ. ಅಂದ್ರೆ ಚಪಾತಿಗಿಂತ ಆ್ಯಕ್ಚುಲಿ ಜೋಳದ ರೊಟ್ಟಿ ಭಾಳ ಮಸ್ತ್ ರೀ. ಆದರೆ ಮನಗೆ ಜಾಸ್ತಿ ಅಷ್ಟು ಇಷ್ಟ ಆಗಂಗಿಲ್ಲ. ಹಾಗಾಗಿ ಚಪಾತಿ ಮಾಡೋದಾಗುತ್ತೆ. ರಾತ್ರಿ ಹೊತ್ತು ಚಪಾತಿ ಒಂದು ಬೇಡ 2 ತಿಂದುಬಿಟ್ರೆ ಹೊಟ್ಟೆ ಫುಲ್ ಟೈಟ್ ಅಂತ ಅನ್ಸುತ್ತೆ ರೀ. ಅದೇ 2 ರೊಟ್ಟಿ ಅಥವಾ 1 ರೊಟ್ಟಿ ತಿಂದರೆ ಹೊಟ್ಟೆ ಅಷ್ಟು ಟೈಟ್ ಅನ್ಸಂಗಿಲ್ಲ. ಆದ್ರೂ ಮಕ್ಕಳಿಗೆ ಚಪಾತಿನೇ ಇಷ್ಟ ನೋಡ್ರಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಇದು ನೆಕ್ಸ್ಟ್ ಡೇ ಲಾಗ್ ನೋಡ್ರಿ. ಸೋಮವಾರ ಮತ್ತು ಮಂಗಳವಾರದ ಲಾಗ್ ಅಂತ ಹೇಳಿದ್ದೆ ಅಲ್ರಿ. ಇದು ಮಂಗಳವಾರ ಬೆಳಗ್ಗೆ ನೋಡ್ರಿ. ಇವತ್ತು ಅಮಾವಾಸ್ಯೆ ಎಲ್ಲ ಹಾಗಾಗಿ ಫಸ್ಟಿಗೆ ಪೂಜೆ ಎಲ್ಲ ಮುಗಿಸ್ಬಿಟ್ಟನೆ ನಾಷ್ಟದ ಕೆಲಸ ಮಾಡೋದ್ರಿ. ದೇವ್ರ ನೈವೇದ್ಯಕ್ಕೆ ಸ್ವಲ್ಪ ಶಾವಿಗೆನೂ ರೆಡಿ ಮಾಡಬೇಕು. ಈ ಕಡೆ ಇದ್ರೆ ಬಾಗಿಲು ಪೂಜೆ ಅದೆಲ್ಲ ಮಾಡಬೇಕಲ್ರಿ. ಫಸ್ಟಿಗೆ ಬಾಗಿಲೆಲ್ಲ ಒರೆಸಿ ರಂಗೋಲಿ ಎಲ್ಲ ಹಾಕಿದ್ದೆ ರೀ. ಈಗ ಜಳಕ ಎಲ್ಲ ಮುಗಿಸ್ಕೊಂಡು ಬಂದು ಬಾಗಿಲಿಗೆ ಏನೈತಿಲ್ಲ ಸ್ವಸ್ತಿಕೆಲ್ಲ ಬರೋದು ಮತ್ತು ಒಂದು ನಿಂಬೆಹಣ್ಣನ್ನು ನಿವಾಳಿಸ್ಬಿಟ್ಟು ಕಟ್ ಮಾಡಿ ಈ ಥರ ಅಮಾವಾಸ್ಯೆ ಪೂಜೆನ ಮಾಡೋದ್ರಿ ಸಿಂಪಲ್ಲಾಗೆ.
ಫೈನಲಿ ಎಲ್ಲ ಮುಗಿಸ್ಬಿಟ್ಟು ಪೂಜೆನೂ ಕಂಪ್ಲೀಟ್ ಆಯ್ತು ನೋಡ್ರಿ. ಜಾಸ್ತಿ ವಿಡಿಯೋ ಮಾಡೋಕ್ಕನ ಆಗಂಗಿಲ್ಲ, ಯಾಕಂದ್ರೆ ಈ ಕಡೆ ಕೆಲಸ ಮಾಡೋದು ಮತ್ತು ಈ ಕಡೆ ವಿಡಿಯೋ ಮಾಡೋದಂದ್ರೆ ಸ್ವಲ್ಪ ಲೇಟ್ ಆಗಿಬಿಡುತ್ತೆ. ಹಾಗಾಗಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ನಾಷ್ಟ ಎಲ್ಲ ಮಾಡಿ ಕೊಟ್ಟೆ ರೀ. ತನೂ ಹಾಗೆ ಹೋದ್ಲು ಕಾಲೇಜ್ಗೆ, ಲೇಟ್ ಆಗುತ್ತೆ ಅಂತ ಹೇಳ್ರಿ. ತನೂ ಮೊಬೈಲ್ ಒಯ್ದಿಲ್ಲಲ್ಲ, ಹಾಗಾಗಿ ನಂಗೆ ಜಾಸ್ತಿ ವಿಡಿಯೋ ಮಾಡೋಕ್ಕೆ ಆಗಂಗಿಲ್ಲ ರೀ. ಈಗಿದ್ರೆ ಟೈಮ್ 2 ಗಂಟೆ ಆಗೈತೆ ನೋಡ್ರಿ. ತನ್ನೂ ಕಾಲೇಜಿಂದ ಬಂದಿದ್ಲು. ಇವತ್ತು ಮಧ್ಯಾಹ್ನ ಊಟಕ್ಕೆ ಬರೀ ಅನ್ನ ಮತ್ತು ಏನಂತಾರು ಹುರುಳಿಕಾಳು ಸಾರು ಮಾಡಿದ್ದೆ ರೀ. ಅನ್ನ ಮತ್ತು ಹುರುಳಿಕಾಳು ಸಾರು ಜೊತೆ ಸ್ವಲ್ಪ ಹಪ್ಪಳ ಮತ್ತು ಸಂಡ್ಗಿನೂ ಫ್ರೈ ಮಾಡ್ರೈತಂತ ಫ್ರೈ ಮಾಡಾಕಂತೀನಿ ನೋಡ್ರಿ. ಡೈಲಿ ಚಪಾತಿನ ಅಂದ್ರೆ ಅನ್ಸುತ್ತೆ. ಇವತ್ತು ಅಮಾವಾಸ್ಯೆಲ್ಲ ರೊಟ್ಟಿ ಮಾಡೋಕ್ಕೂ ಹೋಗಲಿಲ್ಲ ರೀ. ಅಮಾವಾಸ್ಯೆ ಕಡೆ ಅಂದ್ರೆ ಅಮಾವಾಸ್ಯೆ ಇದ್ದಾಗ ನಮ್ಮ ಕಡೆ ರೊಟ್ಟಿ ಮಾಡೋಂಗಿಲ್ಲ. ಹಂಗಾಗಿ ಇನ್ನೇನು ಚಪಾತಿ ಮಾಡೋದು ಬಿಡಪ್ಪ, ಬರೀ ಅನ್ನ ಸಾರು ಮಾಡಿಬಿಟ್ರೈತಂತ ಅನ್ನ ಸಾರು ಮಾಡಿ ಇಟ್ಟಿದ್ದೆ. ಈಗ ತನೂ ಬಂದ ಕೂಡಲೇ ಹಪ್ಪಳ ಮತ್ತು ಸಂಡ್ಗಿ ಫ್ರೈ ಮಾಡಾಕಂತೀನಿ ನೋಡ್ರಿ. ಟೈಮ್ 2 ಗಂಟೆ ಆಗಿತ್ತು. ನಮ್ಮ ಮನೆಯವರು ಬಂದಿದ್ರೆ ಎಲ್ಲರಿಗೂ ಊಟಕ್ಕೆ ಹಾಕಿ ಕೊಡ್ಬೇಕಂತ ಸ್ವಲ್ಪ ಹಪ್ಪಳ ಸಂಡ್ಗಿನೂ ಫ್ರೈ ಮಾಡಿ ಕೊಟ್ರಾಯ್ತು. ಬರೀ ಅನ್ನ ಸಾರು ಅಂದ್ರೆ ನಮ್ಮ ಕಡೆ ಒಲ್ಲ ಅಂತ ಅನ್ಸುತ್ತೆ ರೀ. ಅಂದರೆ ನಮ್ಮ ಮನ್ಯಾಗ ಒಂದೊಂದು ಟೈಮ್ ಊಟ ಮಾಡಂದ್ರೂ ಅಜ್ಜಿ ಬರುತ್ತವರಿಗೆ ಡೈಲಿ ರೊಟ್ಟಿ ಚಪಾತಿ ಇದ್ರೇ ಇಷ್ಟ ಆಗುತ್ತೆ. ಹಂಗಾಗಿ ಸ್ವಲ್ಪ ಹಪ್ಪಳ ಫ್ರೈ ಮಾಡಿಕೊಟ್ರೆ ಮನಗೂ ಇಷ್ಟ ಆಗುತ್ತಂತ ಫ್ರೈ ಮಾಡಾಕಂತೀನಿ ನೋಡ್ರಿ. ನಾನು ಚಲೋ ಹಪ್ಪಳ ಎಲ್ಲ ಕೊಟ್ಬಿಟ್ಟು ಸ್ವಲ್ಪ ಈ ಥರ ಎಲ್ಲ ಆಗಿದ್ದನ್ನು ಇಟ್ಟಿದ್ನಿ. ಇನ್ನೂ 2 kg ಹಪ್ಪಳ ಮತ್ತು ಸಂಡ್ಗಿ ಅದಾವೆ ನೋಡ್ರಿ. ಬೇಕಂದ್ರೆ ನೀವು ಆರ್ಡ್ರ್ ಕೊಡ್ಬೋದು. ಅಂದರೆ ಭಾಳ ಜನಕ್ಕೆ ಇಲ್ಲ ಅಂತ ಹೇಳಿದ್ದೀರಿ, ಯಾಕಂದ್ರೆ ಅವು ಸರಿಯಾಗಿ ಒಣಗಿತ್ತಿಲ್ಲ ಫಸ್ಟ್. ಹಂಗಾಗಿ ಈಗ ಮಳೆಗಾಲ ಐತಲ್ಲ, ಮಾಡೋಕ್ಕೂ ಆಗಂಗಿಲ್ಲ ರೀ. ಅಂದ್ರೆ ಮಳೆ ಇಲ್ಲ, ಬಟ್ ಮೋಡ ಮತ್ತು ಗಾಳಿ ಜಾಸ್ತಿ ಐತೆ ನೋಡ್ರಿ. ನಮ್ಮ ಬಿಜಾಪುರ ಡಿಸ್ಟಿಕ್ ಒಳಗೆ ಮಳೆನೇ ಇಲ್ಲ. ಎಲ್ಲ ಬಿತ್ತೋರು ವೇಟ್ ಮಾಡಾಕಂತಾರೆ, ಯಾಕಂದ್ರೆ ಮಳೆ ಆದ್ರೇ ಸಜ್ಜೆ ಆಗಲಿ ಮತ್ತು ತೊಗರಿ ಹೆಸರು ಆ ಥರ ಎಲ್ಲ ಬಿತ್ತಾರಲ್ರಿ. ಇನ್ನು ಮಳೆನೇ ಆಗಿಲ್ಲ ಬಿಜಾಪುರ ಕಡೆ ರೀ. ಗಾಳಿ ಮತ್ತು ಬರೀ ಮೋಡ ಐತೆ ನೋಡ್ರಿ. ಈಗಿದ್ರೆ ನಾನು ಹಪ್ಪಳ ಮತ್ತು ಸಂಡ್ಗಿ ಎರಡೂ ಫ್ರೈ ಮಾಡಿಬಿಟ್ಟು ನಮ್ಮ ಮನೆಯವ್ರಿಗೆ ಊಟಕ್ಕೆ ಹಚ್ಕೊಟ್ಬಿಟ್ಟು ನಾನು ಊಟ ಮಾಡಾಕಂತೀನಿ ನೋಡ್ರಿ. ಬರೀ ಅನ್ನ ಮತ್ತು ಹುರುಳಿಕಾಳು ಸಾರು ಸಿಂಪಲ್ಲಾಗೆ ಮಾಡಿದ್ರಿ. ಜಾಸ್ತಿ ಇನ್ಗ್ರೀಡಿಯೆಂಟ್ಸ್ ಯೂಸ್ ಮಾಡಿಲ್ಲ. ಜಸ್ಟ್ ಬೆಳ್ಳುಳ್ಳಿ ಮತ್ತು ಹುರುಳಿಕಾಳು ಮೊಳಕೆ ಬಂದನ್ನು ಕುದಿಸ್ಬಿಟ್ಟು ಮಾಡಿದ್ದು. ಅಂದರೆ ಮಸಾಲಾನು ರುಬ್ಬಿಬಿಟ್ಟು ಮಾಡ್ತಿದ್ರೆ ಅದು ಇದಕ್ಕಿಂತ ಜಾಸ್ತಿ ಟೇಸ್ಟ್ ಆಗುತ್ತೆ. ಆದರೆ ಮುದ್ದೆ ಜೊತೆ ಆಗಲಿ ಮತ್ತು ಕಡಕ್ ರೊಟ್ಟಿ ಜೊತೆ ಆಗಲಿ ಭಾಳ ಮಸ್ತ್ ಇರುತ್ತೆ. ಇವತ್ತು ಅನ್ನದ ಜೊತೆ ಅಂತ ಸಿಂಪಲ್ಲಾಗೆ ಮಾಡಿದ್ದೆ ರೀ. ಅಂದರೆ ರೆಸಿಪಿ ಶೇರ್ ಮಾಡ್ಕೊಳಕ್ಕೆ ಹೋಗಿದ್ದಿಲ್ಲ ರೀ, ಯಾಕಂದ್ರೆ ಮೊಬೈಲ್ ಇದ್ದಿದ್ದಿಲ್ಲ, ಶೂಟ್ ಮಾಡೋಕೆ ಆಗಿದ್ದಿಲ್ಲ. ಈಗ ಊಟ ಎಲ್ಲ ಮುಗಿಸ್ಬಿಟ್ಟು ಖರ್ಚಿಗೆ ಆರ್ಡ್ರ್ ಇತ್ತು, ಹಾಗಾಗಿ ರೆಡಿ ಮಾಡಾಕಂತೀನಿ ನೋಡ್ರಿ. ಖರ್ಚಿಗೆ ಮಾಡೋಕ್ಕೇನಿತ್ತಲ್ರಿ, ಜಾಸ್ತಿ ಟೈಮ್ ಬೇಕಾಗುತ್ತೆ. ಅಂದ್ರೆ ಅದು ಹಿಟ್ಟೆಲ್ಲ ರೆಡಿ ಮಾಡ್ಕೋಬೇಕು, ಹೂರಣ ಎಲ್ಲ ರೆಡಿ ಮಾಡ್ಕೋಬೇಕು, ಮತ್ತು ಈ ಥರ ಎಲ್ಲ ತೆಳ್ಳಗಾಗಿ ಎಲೆನ ಲಟ್ಟಿಸ್ಕೋಬೇಕಾಗುತ್ತೆ. ಲಟ್ಟಿಸ್ಬಿಟ್ಟು ಮತ್ತು ಅದ್ರೊಳಗೆ ಫಿಲ್ ಮಾಡಿ ಆಮೇಲೆ ಎಣ್ಣೆಯಾಗ ಕರಿಬೇಕಾಗುತ್ತೆ. ಮಿನಿಮಮ್ ಒಂದು kg ಖರ್ಚಿಗೆ ಮಾಡ್ಬೇಕಂದ್ರೂ ಒಂದು 3-4 ತಾಸು ಟೈಮ್ ಬೇಕಾಗುತ್ತೆ ರೀ. ಅಂದರೆ ಶೇಂಗಾ ಹುರಿದು ಅದನ್ನ ಪುಡಿ ಮಾಡಿ ಹಿಟ್ಟು ಕಲಸಿಟ್ಟು ಮತ್ತು ಅದಕ್ಕೊಂದು ಅರ್ಧ ತಾಸು ರೆಸ್ಟ್ ಕೊಟ್ಟು ಆಮೇಲೆ ಮತ್ತು ಅದನ್ನ ಲಟ್ಟಿಸಿ ಫಿಲ್ ಮಾಡಿ 1 kg ಕರ್ಜಿಕಾಯಿಗೆ 45-50 ಕರ್ಜಿಕಾಯಿ ಬರ್ತಾವೆ ರೀ. ಫಿಲ್ಲಿಂಗ್ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಸ್ವಲ್ಪ ಕಮ್ಮಿ ಬರ್ತಾವೆ. ಸ್ವಲ್ಪ ಫಿಲ್ಲಿಂಗ್ ಕಮ್ಮಿ ಹಾಕಿದ್ರೆ 45-50 ಕರ್ಜಿಕಾಯಿ ಬರ್ತಾವೆ ರೀ 1 kgಗೆ. 1 ನಿಮಿಷಕ್ಕೆ ಒಂದು ಮಾಡಿದ್ರೂ ಒಂದು ಬರೀ ನಾವು ಅದು ತಿದ್ದಿ ತುಂಬಾಕನ 1 ತಾಸು ಬೇಕಾಗುತ್ತೆ ರೀ. ಈಗಿದ್ರೆ ಫೈನಲಿ ಎಲ್ಲ ರೆಡಿ ಮಾಡಿಬಿಟ್ಟು ಫ್ರೈ ಮಾಡಾಕಂತೀನಿ ನೋಡ್ರಿ. ಫ್ರೈ ಮಾಡಮ್ದಾಗೂ ಅಷ್ಟೇ ಸ್ವಲ್ಪ ಕೆಂಪು ಬಣ್ಣ ಬರೋ ಮಟ್ಟ ಫ್ರೈ ಮಾಡಬೇಕು, ಅವಾಗ ತಿನ್ನೋಕೆ ಟೇಸ್ಟ್ ಅನಿಸ್ತಾವೆ. ನಾನು ಇದೇನು ಕರ್ಜಿಕಾಯಿಗೆ ಬೆಲ್ಲ ಮತ್ತು ಸ್ವಲ್ಪ ಎಳ್ಳು ಮತ್ತು ಶೇಂಗಾನ ಫಿಲ್ಲಿಂಗ್ ಹಾಕಿದ್ದು. ಬೇಕಂದ್ರೆ ಕೊಬ್ಬರಿ ಮತ್ತು ಬೆಲ್ಲ, ಕೊಬ್ಬರಿ ಮತ್ತು ಸಕ್ಕರೆ, ನಮ್ಮ ಮನೆಯವರಿಗೆ ಕೊಬ್ಬರಿ ಸಕ್ಕರೆ ಹಾಕಿಬಿಟ್ಟು ಫಿಲ್ ಮಾಡಿದ್ರೆ ಜಾಸ್ತಿ ಇಷ್ಟ ಆಗುತ್ತೆ ರೀ. ವರ್ಷ ನಾವು ಪಂಚಮಿಗೆ ಅವ್ರ ಅಂತೇಳಿ ಸ್ವಲ್ಪ ಕೊಬ್ಬರಿ ಸಕ್ಕರೆ ಹಾಕಿ ಮಾಡೋದು, ಅವ್ರಿಗೆ ಜಾಸ್ತಿ ಇಷ್ಟ ಆಗ್ತಾವಂತೇಳಿ ಈ ಥರ ಎಲ್ಲನೂ ನೀಟಾಗಿ ಫ್ರೈ ಮಾಡ್ಕೋಬೇಕು ನೋಡ್ರಿ. ಈಗ ಮಸ್ತಾಗಿ ಕರ್ಜಿಕಾಯಿನೂ ರೆಡಿ ಆಕತ್ತವು. ಟೇಸ್ಟ್ ಮಾತ್ರ ಸೂಪರಾಗಿರ್ತಾವೆ ನೋಡ್ರಿ. ಈ ಪಂಚಮಿಗಂತೂ ಕಂಪಲ್ಸರಿ ನಮ್ಮ ಕಡೆ ಕರ್ಜಿಕಾಯಿ ಅಂತೂ ಮಾಡ್ತೀವಿ ನೋಡ್ರಿ. ನಿಮ್ಮ ಕಡೆನೂ ಕರ್ಜಿಕಾಯಿ ಮಾಡ್ತೀರಿ ಅಂಥೇಳಿ ಕಮೆಂಟ್ ಮಾಡಿರಿ. ಕೆಲವೊಂದು ವಿಷಯಗಳನ್ನ ಹೇಳ್ಬೇಕಂತ ಅನ್ಸಿದ್ರು ಹೇಳಕ್ಕೆ ಮನ್ಸೂ ಆಗಲ್ಲ, ಬಿಡಕ್ಕೆ ಮನ್ಸೂ ಆಗಲ್ಲಲ್ರಿ. ಏನಂತೇಳಿ ಹೇಳ್ತೀನಿ ಬರ್ರಿ. ಫಸ್ಟಿಗಿದ್ರೆ ಕರ್ಜಿಕಾಯಿ ಇದೇನೈತಿಲ್ಲ ಎಲ್ಲ ಮುಗಿಸಿ ಪ್ಯಾಕ್ ಮಾಡಿ ಇಟ್ಬಿಡ್ಬೇಕ್ರಿ. ಮತ್ತು ಬೇರೆ ಕೆಲಸ ಅದಾವು. ಇಷ್ಟೆಲ್ಲ ರೆಡಿ ಮಾಡಾಕತ್ತಿದ್ದು ನಮ್ಮ ಫಸ್ಟ್ ಕಸ್ಟಮರ್ ಮತ್ತು ವೆಲ್ ವಿಷರ, ಅಂದರೆ ತಾಯಿ ಸ್ಥಾನದೊಳಗೆ ನಿಂತು ನನಗೆ ಆಶೀರ್ವಾದ ಮಾಡಿ ಫಸ್ಟ್ ಆರ್ಡ್ರನ್ನು ಕೊಟ್ಟಿದ್ದು
ಅದು ನೆನೆಸ್ಕೊಂಡ್ರೇ ಜಾಸ್ತಿ ಖುಷಿ ಆಗೋದು ನೋಡ್ರಿ. ಅವರು ಏನೇನೆಲ್ಲ ಆರ್ಡರ್ ಮಾಡಿದರು ಮತ್ತು ಯಾವ ಥರ ಬರೆದ್ಬಿಟ್ಟು ಒಂದು ಪೇಪರ್ ಒಳಗೆ ಕಳಿಸಿದ್ರಂತೆ ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಪ್ರತಿ ಸಲನೂ ನನ್ನ ಕಡೆ ಅವರು ಒಂದು 4-5 ಸಲ ಆಯಿತು ತೊಗೊಳಕತ್ತು. ಪ್ರತಿ ಸಲ ತೊಗೊಂಡಾಗೂ ಒಂದು ಹಾರೈಕೆಯಿಂದ ನನಗೆ ಅದು ವಿಶ್ ಮಾಡಿ ಅಮೌಂಟ್ ಹಾಕೋದಾಗಲಿ ಮತ್ತು ವಿಶ್ ಮಾಡೋದಾಗಲಿ ಅಂದರೆ ಹಾರೈಸೋದಾಗಲಿ ಮಾಡ್ತಾರಲ್ರಿ. ಜಾಸ್ತಿ ಅಂದರೆ ಜಾಸ್ತಿ ಖುಷಿ ಆಗುತ್ತಂದರೆ ಹೆತ್ತ ತಾಯಿ ಪ್ರೀತಿ ಸಿಗದೇ ಇದ್ರೂ ಈ ಥರ ಮಹಾತಾಯಿ ಆಶೀರ್ವಾದದಿಂದ ಎಲ್ಲ ಒಳ್ಳೆಯದಾಗಲಿ ಅಂತೇಳಿ ನನಗೆ ಪ್ರತಿ ಸಲನೂ ಅನ್ನಿಸ್ತಾ ಇರ್ತೈತಿ. ಅವರ ಹೆಸರು ನಾಗರತ್ನಮ್ಮ ಅಂತೇಳಿ ಫಸ್ಟ್ ಆರ್ಡ್ರ್ ಕೊಟ್ಟಿದ್ದು. ಆರ್ಡ್ರ್ ಕೊಡಬೇಕಾದ್ರೂ ಅಷ್ಟೇ, ಒಳ್ಳೆಯದಾಗಲಮ್ಮ, ನೀನು ಖುಷಿಯಾಗಿರು, ಎಲ್ಲ ಒಳ್ಳೆಯದಾಗುತ್ತೆ ಆ ಥರ ಎಲ್ಲ ಹಾರೈಸಿಬಿಟ್ಟು ನನಗೆ ಫಸ್ಟ್ ಆರ್ಡ್ರನ್ನು ಕೊಟ್ಟಿದ್ದರು. ಮತ್ತು ಒಂದು ಸಲ ಫಸ್ಟ್ ಆರ್ಡ್ರ್ ಕಳಿಸ್ದಾಗ ನನಗೆ ಕೊರಿಯರ್ ಚಾರ್ಜ್ ಜಾಸ್ತಿ ತೊಗೊಂಡಿದ್ರು. ನಾನು ಹಿಡಿಯೋದೊಳಗೆ ಹೇಳಿದ್ದು ಮತ್ತು ಅದನ್ನ ನೋಡಿಬಿಟ್ಟು ಅವರೇ ಪೇ ಮಾಡಿದ್ರು. ಈ ಥರ ಒಂದು ತಾಯಿ ಸ್ಥಾನದೊಳಗೆ ನಿಂತು ನನಗೆ ಹಾರೈಸ್ತಾರಲ್ರಿ, ಅಷ್ಟು ಖುಷಿ ಆಗುತ್ತೆ, ಹೆಮ್ಮೆನೂ ಆಗುತ್ತೆ. ಎಲ್ಲ ಹೆಣ್ಮಕ್ಳಿಗೆ ಆಗಲಿ ಮಕ್ಕಳಿಗೆ ಆಗಲಿ ತಂದೆ ತಾಯಿ ಪ್ರೀತಿ ಸಿಕ್ಕಿಲ್ಲ ಅನ್ನೋ ಒಂದು ಕೊರಗು ಇದ್ದೇ ಇರುತ್ತೆ. ಕೆಲವೊಂದು ವಿಷಯಗಳನ್ನು ಮಾತಾಡಿದ್ರೂ ತಪ್ಪಾಗುತ್ತೆ, ಮಾತಾಡದೇ ಇದ್ರೂ ತಪ್ಪಾಗುತ್ತಲ್ರಿ, ಏನೂ ಮಾಡೋಕ್ಕಾಗಂಗಿಲ್ಲ. ಆದಷ್ಟು ಮಾತಾಡಿ ಕೆಟ್ಟವರಾಗೋಕ್ಕಿಂತ ಮಾತಾಡ್ದೇ ಸುಮ್ಮಿರೋದು ಒಳ್ಳೆಯದಲ್ಲ. ಕೆಲವೊಬ್ಬರಿಗೆ ಅರ್ಥ ಆಗಿರುತ್ತೆ, ಕೆಲವೊಬ್ಬರಿಗೆ ಅರ್ಥ ಆಗಲ್ಲ ಅಷ್ಟೇ ರೀ. ಯಾಕಂದರೆ ಮನಸ್ಥಿತಿನ ಅರ್ಥ ಮಾಡ್ಕೊಳ್ಳೋರಿಗೆ ಅರ್ಥ ಆಗುತ್ತೆ. ಒಬ್ಬರ ಮನಸ್ಸನ್ನು ನೋವಾದಾಗ ಯಾವ ಥರ ಅವ್ರ ಮಾತುಗಳು ಬರ್ತಾವೆ ಅಂತೇಳಿ. ಕೆಲವೊಂದು ವಿಷಯಗಳು ಹಂಗಲ್ರಿ, ನಾವು ಎಷ್ಟೇ ನೆನಪು ಮಾಡ್ಕೋಬಾರ್ದಂದ್ರೂ ಪದೇ ಪದೇ ಬಂದುಬಿಟ್ಟು ಒಂದು ಮನ್ಸು ಮೂಲೆ ಒಳಗಾದ್ರೂ ಬಂದು ಚುಚ್ತಾ ಇರ್ತಾವೆ. ಏನೂ ಮಾಡೋಕ್ಕಾಗಂಗಿಲ್ಲ ರೀ. ಜೀವನದೊಳಗೆ ಕಷ್ಟ ಸುಖ ನೋವು ನಲಿವು ಎಲ್ಲ ಇದ್ದಿದ್ದೆ ರೀ. ನಾವು ಜೀವನನ ಹೆಂಗಿರುತ್ತೋ ಹಂಗೆ ಅನುಸರಿಸ್ಕೊಂಡು ಬಂದಂಗೆ ಹೋಗಲೇಬೇಕಲ್ರಿ, ಏನೂ ಮಾಡೋಕ್ಕಾಗಂಗಿಲ್ಲ. ದೇವ್ರನ್ನೂ ಅಷ್ಟೇ ಅಲ್ರಿ, ಯಾವುದೋ ಒಂದು ರೂಪ ಒಳಗೆ ನಮ್ಗೆ ಬಂದು ಆಶೀರ್ವಾದ ಮಾಡ್ತಾರಲ್ರಿ, ಅದನ್ನೇ ಜಾಸ್ತಿ ಖುಷಿ ಆಗುತ್ತಲ್ರಿ. ನನ್ನ ಜೀವನದೊಳಗೆ ಅವ್ರ ಆಶೀರ್ವಾದ ಮತ್ತು ರಾಯರ ಆಶೀರ್ವಾದದಿಂದ ಎಲ್ಲ ಒಳ್ಳೇದೇ ಆಗ್ತೈತೆ ಅಂತ ಅಂದ್ಕೊಂಡಿದ್ದೀನಿ ರೀ, ಮತ್ತು ಒಳ್ಳೇದು ಆಗ್ತಾ ಇದೆ. ಒಮ್ಮೆ ಎಲ್ಲನೂ ಮಿರಾಕಲ್ ಥರ ಆಗಂಗಿಲ್ಲಲ್ರಿ, ಕ್ರಮೇಣ ಒಂದೊಂದು ಸ್ಟೆಪ್ಪನ್ನು ಹತ್ತೀನಿ ನಾವು ಎತ್ತರಕ್ಕೆ ಬೆಳಿಬೇಕಾಗುತ್ತೆ. ಹಾಗಾಗಿ ನಾನು ಈಗ ಒಂದು ಸ್ಟೆಪ್ ಇಟ್ಟಿದ್ದೀನಿ, ಇನ್ನು ತುಂಬ ಸ್ಟೆಪ್ಗಳದಾವು. ಅವನ್ನೆಲ್ಲ ಹತ್ತಿ ಸಕ್ಸಸ್ ಕಾಣಬೇಕಂದ್ರೆ ಸ್ವಲ್ಪ ಸಮಯ ಸಂದರ್ಭ ಎಲ್ಲ ಬರಬೇಕಲ್ರಿ. ಹಾಗಾಗಿ ಇಂದಿಲ್ಲ ನಾಳೆ ಬಂದೇ ಬರ್ತಾವಂತೇಳಿ ನನಗೂ ನಂಬಿಕೆ ಐತೆ ನೋಡ್ರಿ. ಈಗಿದ್ರೆ ಹೋಳ್ಗೆ ಮತ್ತು ಸ್ವಲ್ಪ ಸಪ್ಪಗೆ ಸ್ವಲ್ಪ ಸ್ವೀಟ್ ಹೇಳಿದ್ರೆ ಬೇರೆ ಬೇರೆದವರಿಗೆ, ಹಾಗಾಗಿ ಎರಡೂ ರೀತಿ ಹೋಳ್ಗಿನ ರೆಡಿ ಮಾಡಿಬಿಟ್ಟು ಮುಗಿಸ್ದೆ ನೋಡ್ರಿ. ಇವನಂತೂ ಎಲ್ಲ ಮುಖ ಎಲ್ಲ ಕಲರೆಲ್ಲ ಹಚ್ಕೊಂಬಂದ್ಬಿಟ್ಟನ. ಅಂದರೆ ಹತ್ರ ಒಂದೆರಡು ಹುಡುಗರು ಅದಾವೆ, ಆ ಥರ ಎಲ್ಲ ಮಾಡಿಬಿಟ್ಟು ಕಳಿಸಿದ್ರು. ಅಂದರೆ ಹ್ಯಾಬ್ರೋ ನಡು ನಾಮ ಎಲ್ಲ ಹಾಕಿಬಿಟ್ಟು ಕಳಿಸಿದ್ರು. ನೋಡ್ತಾ ಇದ್ರೆ ನಗು ಬರಾಕತ್ತಿತ್ತು. ಮಧ್ಯಾಹ್ನ ಟೈಮ್ದಾಗ ಕಾಲೆಲ್ಲ ಹಚ್ಕೊಂಬಂದ್ಬಿಟ್ಟಿದೆ, ಸ್ವಲ್ಪ ನೀರೆಲ್ಲ ಹಾಕೋಣ ಎಲ್ಲ ಹೋಗೈತ್ರಿ. ಆದರೆ ಕಲರು ಅಥವಾ ಕುಂಕುಮನ ತೊಗೊಂಡ್ಬಿಟ್ಟು ಆ ಥರ ಮಾಡಿದ್ರು, ನಾಮ ಎಲ್ಲ ಹಚ್ಚಿಬಿಟ್ಟಿದ್ರು. ಈ ಥರ ಪಾಪ ಅದಕ್ಕೆ ನೋಡ್ತಾ ಇದ್ರೆ ನಗುನೇ ಬರಾಕತ್ತಿತ್ತು, ಯಾವ ಥರ ಮಾಡಿದ್ರು ನೋಡ್ರಿ. ನಾನು ಸ್ವಲ್ಪ ಹೋಳ್ಗಿನ ತಿನ್ನಿಸ್ದೆ ರೀ. ಅಂದರೆ ಅವ್ನಿಗೆ ಸ್ವೀಟ್ ಅಂದರೆ ಜಾಸ್ತಿ ಇಷ್ಟ ರೀ. ಹೋಳ್ಗೆ ಆಗಲಿ ಮತ್ತು ಏನಂತಾರೆ ಶೇಂಗಾ ಉಂಡೆ ಆಗಲಿ ಜಾಸ್ತಿ ಇಷ್ಟಪಡ್ತಾನು. ಈಗಿದ್ರೆ ರಾತ್ರಿ ಊಟಕ್ಕೆ ಸ್ವಲ್ಪ ಹೋಳ್ಗೆ ಮಾಡಿದ್ದು ಮೈದಾ ಹಿಟ್ಟು ಇತ್ತಲ್ರಿ, ಹಾಗಾಗಿ ಪೂರಿ ಮತ್ತು ಸ್ವಲ್ಪ ಸಾರು ಮತ್ತು ಅನ್ನ ಮಾಡಿದ್ದೆ. ಅದನ್ನೇ ಚಿತ್ರಾನ್ನ ಮಾಡಿಬಿಟ್ಟು ಊಟ ಎಲ್ಲ ಮುಗಿಸ್ಬಿಟ್ಟು ಇನ್ನಿದ್ರೆ ನೆಕ್ಸ್ಟ್ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ. ಈಗಿದ್ರೆ ಶಂಕರಪಾಳೆ ಮತ್ತು ಇದು ಚಕ್ಲಿ ಮಾಡಬೇಕು. ಅಂದರೆ ಜಾಸ್ತಿ ಐಟಮ್ಸ್ ಎಲ್ಲ ಇದ್ದಾಗ ನಾನು ಈ ಥರ ಮಾಡ್ತಿರ್ತೀನಿ ರೀ. ಇವತ್ತು ಸ್ವಲ್ಪ ನಾಳೆ ಒಂದು ಸ್ವಲ್ಪ ಮಾಡಿಬಿಟ್ಟು ನಾಡಿದ್ದೆಲ್ಲ ಪ್ಯಾಕ್ ಮಾಡಿ ಕೊಡ್ತೀನಿ ರೀ. ಇವತ್ತಿದ್ರೆ ಕರ್ಜಿಕಾಯಿ ಮತ್ತು ಶೇಂಗದ ಹೋಳ್ಗೆ, ಖಾರ, ಶಂಕರಪಾಳೆ ಮತ್ತು ಚಕ್ಲಿ ಮಾಡ್ತೀನಿ. ನಾಳೆ ಇದ್ದರೆ ಒಂದು 4-5 ರೀತಿ ಹಿಂಡಿ ಮತ್ತು ಚೂಡ ಮತ್ತು ರೊಟ್ಟಿ, ಜೋಳದ ರೊಟ್ಟಿ, ಸಜ್ಜಿ ರೊಟ್ಟಿ ಅದನ್ನೆಲ್ಲ ಮಾಡೋದೈತಿ. ಹಾಗಾಗಿ ಇವತ್ತೊಂದು 4-5 ಐಟಮ್ಸ್, ನಾಳೆ ಒಂದು 4-5 ಐಟಮ್ಸ್ ಮಾಡಿಬಿಟ್ಟು ನಾಡಿದ್ದು ಬೆಳಗ್ಗೆ ಕೊರಿಯರ್ ಹಾಕೋದು. ಅದಕ್ಕಾಗಿ ಈಗಿದ್ರೆ ನಾನು ಖಾರದ ಶಂಕರಪಾಳೆ ಮಾಡಕ್ಕಂತೀನಿ ನೋಡ್ರಿ. ಖಾರದ ಶಂಕರಪಾಳೆ ಮಾಡೋಕ್ಕೇನೈತಿಲ್ಲ, ಅಂದರೆ ಸ್ವೀಟ್ ಮಾಡಿದ್ದು ಮೊನ್ನೆ ಶೇರ್ ಮಾಡಿದ್ದೀನಿ ನಾನು. ಈ ಖಾರದ ಶಂಕರಪಾಳೆ ಮತ್ತು ಇದಕ್ಕೇನು ಅಂತಾರೆ ಇನ್ನೊಂದು ನಮ್ಮ ನೆನಪು ಬರಲಾಗೈತಿ. ಆದರೆ ಮೈದಾ ಹಿಟ್ಟಿಗೆ ಅಂದರೆ 4 ಬಟ್ಲು ಮೈದಾ ಹಿಟ್ಟು, 1 ಬಟ್ಲಷ್ಟು ಕಡ್ಲೆ ಹಿಟ್ಟು, ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು, ಧನಿಯಾ ಪುಡಿ, ಜೀರಿಗೆ ಪುಡಿ, ಖಾರದ ಪುಡಿ ಮತ್ತು ಸ್ವಲ್ಪ ಅರಿಶಿನ ಪುಡಿ, 1 ಬಟ್ಲಷ್ಟು ತುಪ್ಪನ ಬಿಸಿ ಮಾಡಿ ಹಾಕಿ ಚಲೋತ್ನಾಗ ಈ ಥರ ಕಲಸಿ ಒಂದು 15 ನಿಮಿಷ ಬಿಟ್ಟು ಚಪಾತಿ ಥರ ಲಟ್ಟಿಸಿ ಅದನ್ನ ಕಟ್ ಮಾಡಿ ಡೀಪ್ ಫ್ರೈ ಮಾಡೋದ್ರಿ. ಖಾರದ ಶಂಕರಪಾಳೆ ಭಾಳ ಸಾಫ್ಟಾಗಿ ಮೆತ್ತಗೆ ಬರ್ತಾವೆ ರೀ, ಟೇಸ್ಟ್ನು ಚಲೋ ಇರ್ತಾವೆ ನೋಡಿರಿ. ಈಗಿದ್ರೆ ಅದನ್ನ ಕಲಸಿ 15 ನಿಮಿಷ ಇಟ್ಟಿದ್ದೆ ರೀ. ಅಷ್ಟೋ ತನಕ ನಾನು ಈ ಕಡೆ ಚಕ್ಲಿ ಹಿಟ್ಟು ರೆಡಿ ಮಾಡಿದ್ದೆ. ಅದನ್ನ 15 ನಿಮಿಷ ಆಗಿತ್ತಲ್ಲ, ಈಗಿದ್ರೆ ಅದನ್ನೆಲ್ಲ ಚಕ್ಲಿ ಹಿಟ್ಟು ರೆಡಿ ಮಾಡಿ ಇಟ್ಟಿದ್ದೀನಿ. ಫಸ್ಟಿಗಿದ್ರೆ ಖಾರದ ಶಂಕರಪಾಳೆ ಮಾಡಿಬಿಟ್ಟು ಆಮೇಲೆ ಚಕ್ಲಿ ಮಾಡ್ಬೇಕು ರೀ.
ಇವೆರಡು ಐಟಮ್ಸ್ ಮಾಡಿಬಿಟ್ಟು ಮಲ್ಕೊಂಬಿಡೋದು ನೋಡ್ರಿ. ಟೈಮ್ 11 ಗಂಟೆ ಆಗಿ ಹೋಗಿತ್ತು. ಅಂದ್ರೆ ದಿನ ಸ್ವಲ್ಪ ಮಾಡಿಬಿಟ್ರೆ ಒಂದೇ ಸಲಕ್ಕೆ ಹೈರಾಣ ಆಗಂಗಿಲ್ಲ ರೀ. ನಾಳೆನೂ ಒಂದು ಸ್ವಲ್ಪ ಜಾಸ್ತಿ ಅದಾವೆ ಕೆಲಸ, ಅದಕ್ಕಾಗಿ ಇವತ್ತನ್ನ ಮಾಡಿ ಮುಗಿಸೋಣ ಅಂತೇಳಿ ರೆಡಿ ಮಾಡಾಕಂತೀನಿ ನೋಡ್ರಿ. ಅದೇನು ಹಿಟ್ಟು ಕಲಸಿಟ್ಟಿದ್ದೆ ಅಲ್ರಿ, ಒಂದು 15 ನಿಮಿಷ ಆದಮೇಲೆ ಈ ಥರ ಚಪಾತಿನ ಲಟ್ಟಿಸ್ಬೇಕಾಗುತ್ತೆ. ಅಂದ್ರೆ ಗಟ್ಟಿ ಇರೋದ್ರಿ, ಸ್ವಲ್ಪ ಭಾರ ಎಲ್ಲ ಹಾಕಿಬಿಟ್ಟು ಲಟ್ಟಿಸ್ಬೇಕಾಗುತ್ತೆ. ಮೈದಾ ಹಿಟ್ಟು ಜಿಗಿಟ್ಟಿರುತ್ತಲ್ರಿ, ಹಾಗಾಗಿ ಈ ಥರ ನೀಟಾಗಿ ಸ್ವಲ್ಪ ತೆಳ್ಳಗಾಗಿ ಲಟ್ಟಿಸ್ಬೇಕು. ಆದಷ್ಟು ತೆಳ್ಳಗೆ ಮಾಡಿಬಿಟ್ರೆ ಇನ್ನಷ್ಟು ಕ್ರಿಸ್ಪಿಯಾಗಿ ಬರ್ತಾವ್ರಿ. ಈ ಥರ ಲಟ್ಟಿಸ್ಬಿಟ್ಟು ನಮ್ಗೆ ಯಾವ ಸೈಜ್ ಬೇಕಲ್ಲ ಆ ಸೈಜ್ ಒಳಗೆ ಕಟ್ ಮಾಡ್ಕೊಂಬಿಟ್ಟು ಡೀಪ್ ಫ್ರೈ ಮಾಡಿಬಿಟ್ರೆ ಖಾರದ ಶಂಕರಪಾಳೆ ರೆಡಿ ಆಗ್ತಾವೆ ನೋಡ್ರಿ. ಟೇಸ್ಟ್ ಮಸ್ತ್ ಇರ್ತಾವೆ, ಚಕ್ಲಿಕ್ಕಿಂತ ಟೇಸ್ಟ್ ಚಲೋ ಇರ್ತಾವ್ರಿ ಇವು. ಈಗಿದ್ರೆ ಅದನ್ನೆಲ್ಲ ಚಪಾತಿಗತ್ಲೆ ಲಟ್ಟಿಸ್ಬಿಟ್ಟು ಡೀಪ್ ಫ್ರೈ ಮಾಡ್ಕೊಂಬಿಡೋದು ನೋಡ್ರಿ. ಎಣ್ಣೆನ ಚಲೋತ್ನಾಗ ಕಾಯಿಸ್ಬಿಟ್ಟು ಡೀಪ್ ಫ್ರೈ ಮಾಡಿಬಿಟ್ರೆ ಮಸ್ತಾಗಿ ಖಾರದ ಶಂಕರಪಾಳೆ ರೆಡಿ ಆಗ್ತಾವೆ ನೋಡ್ರಿ. ನೀವೇನಂತೀರ ಅಂತೇಳಿ ಇದಕ್ಕೆ ಕಮೆಂಟ್ ಮಾಡಿರಿ. ಈಗ ಮಸ್ತಾಗಿ ಈ ಥರ ನಮಗೆ ಯಾವ ಸೈಜ್ ಬೇಕಲ್ಲ ಅಂದ್ರೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ರೆ ಏನೈತಲ್ರಿ, ಜಾಸ್ತಿ ಟೈಮ್ ಬೇಕಾಗುತ್ತೆ. ಈ ಥರ ಎಲ್ಲ ಎತ್ತಿ ಹಾಕಬೇಕಾಗುತ್ತಲ್ಲ, ಅದಕ್ಕಾಗಿ ನಾನು ಸ್ವಲ್ಪ ಯಾವಾಗಲೂ ಈ ಥರ ಉದ್ದುದ್ದಾಗಿಯೇ ಕಟ್ ಮಾಡಿಬಿಟ್ಟು ಫ್ರೈ ಮಾಡೋದ್ರಿ. ಈ ಥರ ಸ್ವಲ್ಪ ಕೆಂಪು ಆಗೋ ಮಟ್ಟನೂ ಫ್ರೈ ಮಾಡ್ಕೊಂಬಿಟ್ರಾಯ್ತು. ಮಸ್ತಾಗಿ ಖಾರದ ಶಂಕರಪಾಳೆನೂ ರೆಡಿ ಆಗ್ತಾವೆ ನೋಡಿರಿ. ಫೈನಲಿ ಶಂಕರಪಾಳೆ ಮತ್ತು ಚಕ್ಲಿನೂ ಇಷ್ಟೇ ಮಾಡಿದ್ದು ಅಂದರೆ 1 kg ಮಾಡೋಟ್ಟಿಗೆ ಸಾಕಾಗ್ಬಿಡ್ತ್ರಿ. ಹಾಗಾಗಿ ಇನ್ನೂ ಸ್ವಲ್ಪ ಹಿಟ್ಟು ಮಿಕ್ತು ಹಂಗೆ ಫ್ರಿಜ್ ಒಳಗೆ ಎತ್ತಿ ಇಟ್ಟಿದ್ದೀನಿ. ಅದನ್ನೇ ಬಳಸ್ಬಿಟ್ಟು ತಾಲಿಪಟ್ಟಿ ಮಾಡಿ ಕೊಟ್ರಾಯ್ತು ಅಂತ ಹೇಳ್ರಿ. ಅಂದರೆ ಅದಕ್ಕೆ ಉಳ್ಳಾಗಡ್ಡಿದೆಲ್ಲ ಹಾಕಿ ತಾಲಿಪಟ್ಟಿ ಮಾಡಿದ್ರೆ ಟೇಸ್ಟ್ ಮಸ್ತ್ ಇರ್ತಾವೆ. ಅಂದರೆ ಬ್ಯಾಸರು ಅಂತ ಮತ್ತು ರಾತ್ರಿನೂ ಆಗಿತ್ತು, ನಿದ್ದೆನೂ ಬರಾಕತ್ತಿದ್ದೆ. ನಾಳೆ ಇಷ್ಟ ಕೊಟ್ಟು ಕಳ್ಸೋದಿತ್ತಲ್ಲ, ಹಾಗಾಗಿ ಚಕ್ಲಿ ಮಾತ್ರ ಮನ್ನಿಕ್ಕಿಂತ ಸಾಫ್ಟಾಗಿ ಬಂದವು ನೋಡ್ರಿ, ಸಖತ್ತಾಗಿ ಬಂದವು. ಈಗಿದ್ರೆ ಎಲ್ಲನೂ ಪ್ಯಾಕ್ ಮಾಡಿ ಇಟ್ಬಿಟ್ರಾಯ್ತು. ಇವತ್ತಿನ ಕೆಲಸ ಕಂಪ್ಲೀಟ್ ಆಗುತ್ತೆ ನೋಡ್ರಿ. ನಮ್ಮ ಮನೆಯವ್ರು ಪ್ಯಾಕ್ ಮಾಡಾಕತ್ತಿದ್ರು, ನಾನೆಲ್ಲ ರೆಡಿ ಮಾಡಿಕೊಟ್ಟೆ ರೀ. ಹಾಗಾದ್ರೆ ಶಂಕರಪಾಳೆನೂ ಎಷ್ಟು ಸಾಫ್ಟಾಗಿ ಬಂದವು ನೋಡ್ರಿ. ಇವತ್ತಿನ ಲಾಗ್ನು ಇಲ್ಲೇ ಮುಗಿಸೋಣ್ರಿ. ಇವತ್ತಿನ ಲಾಗ್ ಹೆಂಗೆ ಅನಿಸ್ತು ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡೋದು ಮರ್ಯಾಕೆ ಹೋಗಬೇಡ್ರಿ. ಇಷ್ಟು ತನಕ ಲಾಗ್ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಮತ್ತೆ ಹೊಸ ಲಾಗ್ ಜೊತೆಗೆ ಸಿಗ್ತೀವಿ ರೀ. ಬಾಯ್ ರೀ, ಟೇಕ್ ಕೇರ್.